ವಾಣಿಜ್ಯ ಸಿಲಿಂಡರ್ ಬೆನ್ನಲ್ಲೇ ತೈಲ ದರ ಏರಿಕೆಯ ಬಿಸಿ ತಟ್ಟೋ ಸಾಧ್ಯತೆ ಇದೆ. ಪಂಚರಾಜ್ಯ ಚುನಾವಣೆ ಮುಗಿದ ಬೆನ್ನಲ್ಲೇ ತೈಲ ದರ ಕೂಡ ಏರಿಕೆ ಆಗುತ್ತಾ? ಶೀಘ್ರದಲ್ಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಕೂಡ ಹೆಚ್ಚಳ ಆಗುತ್ತಾ? ಕೇಂದ್ರ ಸರ್ಕಾರದಿಂದ ಇಂಧನ ದರ ಏರಿಕೆಗೆ ಸಿದ್ಧತೆ ನಡೀತಾ ಇದೆ ಅನ್ನೋ ಮಾಹಿತಿ. 5-6 ದಿನಗಳಲ್ಲಿ ಪೆಟ್ರೋಲ್ ದರ ಏರಿಕೆ ಆಗೋ ಸಾಧ್ಯತೆ ಇದೆ. ಪ್ರತಿ ಲೀಟರ್ ಪೆಟ್ರೋಲ್ 4 ರಿಂದ 5 ರೂಪಾಯಿ ಹೆಚ್ಚಳ ಆಗುವಂತ ಭೀತಿ ಇದೆ. ಇನ್ನು ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಕೂಡ 50 ರೂಪಾಯಿ ಏರಿಕೆ ಆಗೋ ಸಾಧ್ಯತೆ ಇದೆ. ವಾಣಿಜ್ಯ ಸಿಲಿಂಡರ್ನ ದರ ಈಗಾಗಲೇ 993 ರೂಪಾಯಿ ಏರಿಸಿದೆ ಕೇಂದ್ರ ಸರ್ಕಾರ. ಈಗ ತೈಲ ದರ ಏರಿಕೆಗೂ ಕೂಡ ಸಿದ್ಧತೆ ನಡೆಸಿರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವಾಣಿಜ್ಯ ಸಿಲಿಂಡರ್ ಬೆನ್ನಲ್ಲೇ ತೈಲ ದರ ಏರಿಕೆಯ ಬಿಸಿ ತಟ್ಟೋ ಸಾಧ್ಯತೆ ಇದೆ. ಪಂಚರಾಜ್ಯ ಚುನಾವಣೆ ಮುಗಿದ ಬೆನ್ನಲ್ಲೇ ತೈಲ ದರ ಕೂಡ ಏರಿಕೆ ಆಗುತ್ತಾ? ಶೀಘ್ರದಲ್ಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಕೂಡ ಹೆಚ್ಚಳ ಆಗುತ್ತಾ? ಕೇಂದ್ರ ಸರ್ಕಾರದಿಂದ ಇಂಧನ ದರ ಏರಿಕೆಗೆ ಸಿದ್ಧತೆ ನಡೀತಾ ಇದೆ ಅನ್ನೋ ಮಾಹಿತಿ. 5-6 ದಿನಗಳಲ್ಲಿ ಪೆಟ್ರೋಲ್ ದರ ಏರಿಕೆ ಆಗೋ ಸಾಧ್ಯತೆ ಇದೆ. ಪ್ರತಿ ಲೀಟರ್ ಪೆಟ್ರೋಲ್ 4 ರಿಂದ 5 ರೂಪಾಯಿ ಹೆಚ್ಚಳ ಆಗುವಂತ ಭೀತಿ ಇದೆ. ಇನ್ನು ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಕೂಡ 50 ರೂಪಾಯಿ ಏರಿಕೆ ಆಗೋ ಸಾಧ್ಯತೆ ಇದೆ. ವಾಣಿಜ್ಯ ಸಿಲಿಂಡರ್ನ ದರ ಈಗಾಗಲೇ 993 ರೂಪಾಯಿ ಏರಿಸಿದೆ ಕೇಂದ್ರ ಸರ್ಕಾರ. ಈಗ ತೈಲ ದರ ಏರಿಕೆಗೂ ಕೂಡ ಸಿದ್ಧತೆ ನಡೆಸಿರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.